ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ಬಿಗ್ ಬಾಸ್ 67ನೇ ದಿನ ನಿಮ್ಗೆ ಏನೇನಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಸಂಜನಾ ಅವ್ರಿಗೆ ಚಾಕ್ಲೇಟ್ ಕೊಟ್ಟರು ಪ್ರಥಮ್ ಅಂತ ಮಾತುಕತೆ ನಡೆಸ್ತಾ ಇದ್ರು. ಸೊ ಸಂಜನಾ ಪ್ರಥಮ್ ಸ್ವಲ್ಪ ಹೊತ್ತು ಮಾತಾಡೋರು. ಇದಾದ್ಮೇಲೆ ಇವತ್ತು ಸ್ಕೂಲಲ್ಲಿ ಏನಪ್ಪ ಇತ್ತು ಅಂದ್ರೆ ಸ್ಪೋರ್ಟ್ಸ್ ಡೇ ಇತ್ತು. ಸ್ಪೋರ್ಟ್ಸ್ ಡೇ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲರಿಗೂ, ಆಟ ಆಡೋದು, ಚಿಕ್ಕ ಮಕ್ಳುಗಳನ್ನ ರೇಸು ಅವೆಲ್ಲ ಬಿಡ್ತಾರಲ್ಲ ಅದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಆಟ ಕೊಟ್ಟಿದ್ದು ನಮ್ಮ ಚೇರ್ ಮೇಲೆ ಓಡಾಡ್ತಾರಲ್ಲ, ಚೇರ್ ಅಲ್ಲಿ ಓಡಾಡಿ ಮ್ಯೂಸಿಕ್ ಕಲ್ಚರ್ ಅಂತ. ಸೊ ಆ ಆಟದಲ್ಲಿ ಗೆದ್ದಿದ್ದು ನಮ್ಮ ಕಾರುಣ್ಯ ಅವರು. ಬಟ್ ಪ್ರಥಮ್ ಅವರು ಕಾರುಣ್ಯ ಎಲ್ಲ ಗೆದ್ದಿದ್ದು ಶಾಲಿನಿ ಅಂತ ಹೇಳಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಒಬ್ಬೊಬ್ಬರ ಮೇಲೆ ಜಂಪ್ ಮಾಡೋ ರೇಸ್ ಆಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ದಾರ ಎಳೆಯುವಂತ ರೇಸ್ ಆಡಿದ್ರು. ಸೊ ದಾರ ರೇಸು ಚೆನ್ನಾಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಪ್ರಥಮ್ ಅವರು ಎಲ್ಲ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಯಾರ್ಯಾರು ಗೆದ್ರು ಅವ್ರಿಗೆಲ್ಲ ಕರೆದ್ಬಿಟ್ಟು ಅವಾರ್ಡ್ ಕೊಟ್ಟರು ಸ್ಟೇಜ್ ಮೇಲೆ. ಇದಾದ್ಮೇಲೆ ನೆಕ್ಸ್ಟ್ ಒಬ್ಬೊಬ್ಬರೇ ಬಂದು ಹಾಡು ಹೇಳಿ ಅಂತ ಹೇಳಿದ್ರು. ಸೊ ಹಾಡು ಆಡಿದ್ರು ಎಲ್ಲಾರು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಸುಕೃತ ಅವರು ಭಕ್ತ ಪ್ರಹ್ಲಾದ ಬರುತ್ತಲ್ಲ, ಭಕ್ತ ಪ್ರಹ್ಲಾದ ಆಕ್ಟಿಂಗ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಕೀರ್ತಿ ಬಂದು ಎಲ್ಲ ಕಂಟೆಸ್ಟೆಂಟ್ಗಳದ್ದು ಧೀರೇಂದ್ರ ಗೋಪಾಲಲ್ಲಿ ಮಿಮಿಕ್ರಿ ಮಾಡ್ದ. ಬಟ್ ಅದರಲ್ಲೂ ಟಾಂಗ್ ಕೊಟ್ಟ ಕೆಲವೊಬ್ಬರಿಗೆ, ಅದರಲ್ಲೂ ಟಾಂಗ್ ಕೊಡೋದು ಬಿಟ್ಟಿಲ್ಲ ಕೀರ್ತಿ. ಏನ್ ಹೇಳ್ತೀರಾ? ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಾರು ಬಂದು ಒಂದು ಡ್ಯಾನ್ಸ್ ಆಡಿದ್ರು. ಹೆಣ್ಮಕ್ಳೆಲ್ಲ ಒಂದು ಡ್ಯಾನ್ಸ್ ಆಡಿದ್ರು, ಗಂಡು ಮಕ್ಳೆಲ್ಲ ಚಿನ್ನಾರಿ ಮುತ್ತ ಡ್ಯಾನ್ಸ್ ಆಡಿದ್ರು, ಚೆನ್ನಾಗಿತ್ತು ಅದನ್ನು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ಗಳೆಲ್ಲ ನಮ್ಮ ಹೆಡ್ ಮಾಸ್ಟರ್ ಕರ್ಕೊಂಬಂದು ಪಾನಿಪುರಿ, ಬಾಂಬೆ ಮಿಠಾಯಿ ಎಲ್ಲ ಕೊಡ್ಸಿದ್ರು. ಸೊ ಸ್ಕೂಲಲ್ಲಿ ಇವತ್ತು ಸ್ಕೂಲ್ ಡೇ ಮತ್ತೆ ಸ್ಪೋರ್ಟ್ಸ್ ಡೇ ಎರಡೂ ಮುಗೀತು. ಇದಾದ್ಮೇಲೆ ಇದರಲ್ಲೂ ನೆಕ್ಸ್ಟ್ ಈ ಟಾಸ್ಕ್, ಇವತ್ತಿನ ಟಾಸ್ಕ್ ಅಲ್ಲಿ ಸ್ವಲ್ಪ ಜನಗಳಿಗೆ ಬೇಜಾರಾಯ್ತು. ಯಾಕಂದ್ರೆ ಪ್ರಥಮ್ ಏನು ಟಾಸ್ಕ್ ಮಾಡಿಲ್ಲ, ಪ್ರಥಮ್ ಏನು ಮಾಡಿಲ್ಲ, ಸುಮ್ಮನೆ ಕೂತಿದ್ದಂತೆ. ನನಗೆ ಯಾಕೋ ಹಂಗೆ ಅನ್ಸುತ್ತೆ, ಪ್ರಥಮ್ ಏನು ಟಾಸ್ಕೇ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ಹೆಡ್ ಮಾಸ್ಟರ್ ಏನು ಮಾಡಬಾರ್ದ? ಪ್ರಥಮ್, ನಿಮ್ಮಿಂದ ನಾನು ಒಂದು ಡ್ಯಾನ್ಸು ಅಟ್ಲೀಸ್ಟ್ ಒಂದು ಸಾಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ನೀವು ಸಾಂಗು ಆಡಲಿಲ್ಲ, ಡ್ಯಾನ್ಸು ಮಾಡಲಿಲ್ಲ, ಭಾಷಣನೂ ಮಾಡಲಿಲ್ಲ, ಸುಮ್ಮನೆ ಕಾಲ್ ಮೇಲೆ ಕಳ್ಕೊಂಡು ಕೂತ್ಕೊಂಡು ಕಂಟೆಸ್ಟೆಂಟ್ಗಳು ಮಾಡೋದನ್ನ ನೋಡ್ತಾ ಇದ್ರಿ. ಅದೇನೋ ಅದು ಟಾಸ್ಕ್ ಇರ್ಬೋದು, ಯಾರಿಗೂ ಗೊತ್ತು. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಜನ ಅಲ್ಲಿರೋ ಕಂಟೆಸ್ಟೆಂಟ್ಗಳ ತುಂಬಾ ಬೇಜಾರು ಮಾಡ್ಕೊಂಡ್ರು. ಯಾಕಂದ್ರೆ ಕೀರ್ತಿ ಟಾಂಗ್ ಕೊಟ್ಟಿದ್ನಲ್ಲ ಮಿಮಿಕ್ರಿ ಡೈಲಾಗ್ ಅಲ್ಲಿ ಬಂದು. ಸೊ ಕೆಲವೊಳಗೇನೆ ನಡೀತಾ ಇದೆ, ನಾಳೆ ನೋಡಬೇಕು ಏನಾಗುತ್ತೆ ಅಂತ. ಸೊ ನಮ್ಮ ಹೆಡ್ ಮಾಸ್ಟರ್ ಆಡಳಿತ ಯಾಕೆ ಇವತ್ತು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ಎಲ್ಲ ಅವ್ರ ಕಂಡೀಷನ್ಗಳೆಲ್ಲ ಪಾಪ ಟಾಸ್ಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಬಟ್ ಹೆಡ್ ಮಾಸ್ಟರ್ ಮಾತ್ರ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ರು. ಸೊ ಹೆಡ್ ಮಾಸ್ಟರ್ ಏನೋ ಒಂಚೂರು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆನಾ? ಇವತ್ತು